ಎಲ್ಲರಿಗೂ ನಮಸ್ಕಾರ. ಈ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಒಂದು ಆಸೆ ಇರುತ್ತೆ, ನಾನು ಶ್ರೀಮಂತ ಆಗ್ಬೇಕಂತ ಹೇಳಿ. ಹಾಗಿದ್ರೆ ನೀವು ಕೋಟ್ಯಾಧಿಪತಿಗಳು ಆಗ್ಬೋದಾ? ಸೊ ಈ ವಿಡಿಯೋದಲ್ಲಿ ನಾವು 6 ರೂಲ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ 6 ರೂಲ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತವಾಗ್ಲೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ 6 ರೂಲ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಪ್ರತಿಯೊಬ್ಬರಿಗೂ ಸಹ ಕನಸಿರುತ್ತೆ, ನಾನು ಶ್ರೀಮಂತನಾಗಬೇಕು, ಒಂದು ಒಳ್ಳೆ ಮನೆ ತಗೋಬೇಕು, ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ ಹೇಳಿ ಆಸೆ ಇರುತ್ತೆ. ಸಹಜವಾಗಿ ಎಲ್ಲರಿಗೂ ಸಹ ಇದೇ ಆಸೆ ಇರುತ್ತೆ. ಆದರೆ ಶ್ರೀಮಂತ ಆಗೋದಕ್ಕೆ ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ನಮ್ಮ ಸ್ಯಾಲ್ರಿ ಎಷ್ಟೇ ಇರ್ಬೋದು, ನಾವು ಖಂಡಿತವಾಗ್ಲೂ ಶ್ರೀಮಂತರಾಗೋದಕ್ಕೆ ಈ 6 ರೂಲ್ಸನ್ನು ಫಾಲೋ ಮಾಡಿದ್ರೆ ನಾವು ಖಂಡಿತವಾಗ್ಲೂ ರೀಚ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಓಕೆನಾ? ಸೊ ಹಾಗಿದ್ರೆ ಬನ್ನಿ ಈಗ ನಾವು 6 ರೂಲ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಮೊದಲನೇ ರೂಲ್ಸ್ ಬಂದ್ಬಿಟ್ಟು, ಈಗ ಎಲ್ಲರೂ ಸಹ ಈಗ ವರ್ಕ್ ಮಾಡ್ತಿದ್ರ, ಕೆಲವೊಬ್ರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ, ಕೆಲವೊಬ್ರು ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಅನ್ನ ನಡೆಸ್ತಿರ್ತಾರೆ. ಸೊ ಅದರಲ್ಲಿ ಮಂತ್ಲಿ ಇನ್ಕಮ್ ಅಂತ ಬರ್ತಿರತ್ತ, ನಿಮ್ಮ ಸ್ಯಾಲ್ರಿ ಸಿಗ್ತಿರತ್ತ. ಸ್ಯಾಲ್ರಿಯಲ್ಲಿ ಅರ್ಧದಷ್ಟು ಸ್ಯಾಲ್ರಿಯನ್ನ ನಿಮ್ಗೆ ಅವಶ್ಯಕತೆ ಇರೋದ್ರಲ್ಲಿ ನೀವು ಬಳಸ್ಕೋಬೇಕಾಗಿರತ್ತ. ಅರ್ಧದಷ್ಟು ಸ್ಯಾಲರಿಯನ್ನ ಅಂತಂದ್ರೆ ಈಗ ತರಕಾರಿ ಬೇಕಾಗಿರುತ್ತೆ, ಬೇಳೆ ಬೇಕಾಗಿರುತ್ತೆ, ಮನೆಯ ಸಂಸಾರಕ್ಕೆ ಹಣ ಬೇಕಾಗಿರುತ್ತೆ. ಇದಕ್ಕೆ ನಿಮ್ಮ ಸ್ಯಾಲ್ರಿಯಲ್ಲಿ ಬರ್ತಕ್ಕಂತಹ ಅರ್ಧದಷ್ಟು ಅಮೌಂಟನ್ನು ಆ ಒಂದು ಯೂಸೇಜ್ಗೆ ನೀವು ಯೂಸ್ ಮಾಡಬೇಕಾಗಿರತ್ತ. ಮತ್ತು ಅದೇ ಸ್ಯಾಲ್ರಿಯಲ್ಲಿ 30% ಸ್ಯಾಲರಿಯನ್ನು ನಿಮಗೆ ಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಆಸೆಗಳಿರುತ್ತಲ್ವ, ನಾನು ಅದನ್ನ ತಗೋಬೇಕಾಗಿತ್ತು ಆ್ಯಂಡ್ ಮನೆಗೆ ಏನೋ ಒಂದು ವಸ್ತು ಬೇಕಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಯೂಸ್ ಮಾಡ್ಕೊಳ್ಳಿ. ಇನ್ನು ಉಳಿದಿರ್ತಕ್ಕಂತಹ 20% ಇದೆ ನೋಡಿ, ಅದನ್ನು ನೀವೇನು ಮಾಡ್ತೀರಾ, ಸೇವಿಂಗ್ಸನ್ನು ಮಾಡಬೇಕಾಗತ್ತೆ. ಹಾಗೆ ನಾನು ಹೇಳ್ತಕ್ಕಂತಹ ಈ 6 ರೂಲ್ಸ್ಗಳನ್ನು ನೀವು 1 ತಿಂಗಳು, 2 ತಿಂಗಳು, 1 ವರ್ಷ ಇಷ್ಟು ಫಾಲೋ ಮಾಡಿದ್ರೆ ನೀವು ರಿಚ್ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಇದನ್ನ ಲೈಫ್ ಲಾಂಗ್ ನೀವು ಫಾಲೋ ಮಾಡ್ತಿರ್ಬೇಕಾಗತ್ತೆ. ಸೊ ಆವಾಗ ಮಾತ್ರ ನೀವು ರಿಚ್ ಆಗೋದಕ್ಕೆ ಅಂತಂದ್ರೆ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗತ್ತೆ. ಓಕೆನಾ? ಈಗ ನಿಮ್ಮ ಸ್ಯಾಲ್ರಿ ಎಷ್ಟೇ ಆಗಿರ್ಬೋದು, 10,000 ಆಗಿರ್ಬೋದು, 30,000, 50,000, 1,00,000ನೇ ಆಗಿರ್ಬೋದು, ಈ ರೂಲ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾವು ತಗೊಳೋದಾದ್ರೆ, ನಿಮ್ಮ ಸ್ಯಾಲರಿ 1,00,000 ಇದೆ ಒಂದು ತಿಂಗಳಿಗೆ, ಅದರಲ್ಲಿ 50,000 ಮನೆ ಖರ್ಚಿಗೆ, ಏನೋ ಒಂದು ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಮನೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನು ತಗೋಬೇಕಾಗಿರುತ್ತೆ, ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಮತ್ತೆ 30% ಅಂತಂದ್ರೆ ಒಂದು 30,000 ನಿಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು, ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಅಥವಾ ನೀವೆಲ್ಲ ಟ್ರಿಪ್ ಹೋಗ್ಬೇಕಂತಿರ್ತೀರ, ಇದಕ್ಕೆ ಬಳಸ್ಕೊಳ್ಳಿ. ಇನ್ನು ಇರ್ತಕ್ಕಂತಹ 20,000 ನಾನು ಎಷ್ಟೇ ಪರ್ಸೆಂಟ್ ಅಂತ ಹೇಳ್ತಿಲ್ಲ, ಆ 30% ಏನು ಅವತ್ತು ಆ ತಿಂಗಳಲ್ಲಿ ನೀವು ಏನು ಖರ್ಚು ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ನೀವು ಸೇವಿಂಗ್ ಮಾಡ್ಬೋದು. ಸೊ ನೀವು ಏನು ಮಾಡ್ಬೇಕಂತಂದ್ರೆ ಸ್ಯಾಲ್ರಿ ಬಂದ ತಕ್ಷಣ 20,000 ಹೂಡಿಕೆ ಮಾಡೋದಕ್ಕೆ ನೀವು ಎತ್ತಿಡಬೇಕಾಗತ್ತಾ. ಸೊ ಸ್ಟಾರ್ಟಿಂಗ್ ಈ ಕೆಲಸವನ್ನ ಮಾಡಿ ಉಳಿದಿರ್ತಕ್ಕಂಥ ಹಣದಲ್ಲಿ ನೀವು ಪ್ಲಾನಿಂಗ್ಸ್ ಅನ್ನ ಮಾಡ್ಕೋಬೇಕು. ಸೊ ಕೆಲವೊಬ್ರು ಮಾಡ್ತಾರೆ, ಸೊ ಸ್ಯಾಲ್ರಿ ಬಂದ ತಕ್ಷಣ ಮನೆಗೆ ಏನೇನು ಬೇಕು ಎಲ್ಲ ಥಿಂಗ್ಸ್ಗಳಿಗೆಲ್ಲ ಖರ್ಚು ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಹೂಡಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ರೀತಿ ಮಾಡಬಾರ್ದು. ಸೊ ನಿಮ್ಮ ಮೈಂಡಲ್ಲಿ ಒಂದ್ಸರಿ ಫಿಕ್ಸ್ ಆಗಿಬಿಡ್ಬೇಕು, ಸೊ ಇಷ್ಟು ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡೋದಕ್ಕೆ ಎತ್ತಿಡಬೇಕು ಅಂತ ಹೇಳಿ. ಓಕೆನಾ? ಸೊ ಅದು ನಿಮ್ಮ ಯೋಚನೆ ಮೇಲೆಗೆ. ಒಂದು ನಾನು ಹೇಳಿರ್ತಕ್ಕಂಥದ್ದು ಮಿನಿಮಮ್ 20%, ನೀವು 30% ಇನ್ವೆಸ್ಟ್ ಮಾಡಿ ನಿಮ್ಮ 20%ನ್ನು ನಿಮ್ಮ ಮನೆಗೆ ಏನೇನು ಬೇಕು ಅಥವಾ ನೀವೆಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕಂತಿರ್ತಾರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಈ ರೀತಿ ಈಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದೆ, ಅದನ್ನ ಎಲ್ಲಿ ಮಾಡಬೇಕು? ನಾನು ಈಗಾಗಲೇ ಕೆಲವು ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ಎಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೆಚ್ಚು ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ. ರಿಟರ್ನ್ಸ್ ಅಂತಂದ್ರೆ ಅದ್ರ ಮೇಲೆ ಇನ್ನಷ್ಟು ಹಣವನ್ನು ಹಾಕಿ ನಿಮಗೆ ರಿಟರ್ನ್ ಮಾಡ್ತಕ್ಕಂಥದ್ದು. ಸೊ ಇದ್ರ ಮುಖಾಂತರ ನೀವೇನು ಮಾಡ್ಬೋದು, ಇನ್ನು ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗತ್ತಾ. ಇದು ಮೊದಲನೇ ರೂಲು. ಹಾಗಿದ್ರೆ ಈಗ ನೀವು ಒಂದು 10 ಲಕ್ಷವನ್ನ ಕಟ್ತೀರಾ, ಮತ್ತೆ ಅದು ಡಬಲ್ ಎಷ್ಟು ವರ್ಷಕ್ಕಾಗತ್ತಾ? ಇದೇ ರೂಲನ್ನು ನಾನು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಸೊ ಓಕೆನಾ? ಅದನ್ನು ಸಹ ತಿಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಓಕೆನಾ? ಸೊ ಈಗ ನೋಡಿ, ಇನ್ವೆಸ್ಟನ್ನು ಮಾಡ್ತೀರಾ. ಸೊ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈಗಾಗಲೇ ಹೇಳಿದ್ದೀನಿ, ನಾನು ಮಾಹಿತಿಗಳನ್ನು ತಿಳಿಸಿದ್ದೀನಿ, ಮುಂದೆ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಮ್ಯೂಚುವಲ್ ಫಂಡ್ಸ್ ಇದೆ, ಸೊ ಅದರಲ್ಲೂ ಸಹ ಚೆನ್ನಾಗಿ ರಿಟರ್ನ್ಸ್ಗಳು ಬರ್ತಿದೆ, ನೀವು ಅಲ್ಲೂ ಸಹ ಇನ್ವೆಸ್ಟನ್ನು ಮಾಡ್ಬೋದಾಗಿರುತ್ತೆ. ಸೊ ನಾನೀಗ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 1,00,000 ದುಡಿತಕ್ಕಂಥ ವ್ಯಕ್ತಿಗೆ ನಾನು ಎಕ್ಸಾಂಪಲನ್ನು ಕೊಟ್ಟೆ. ಸೊ ನಮಗೆ 1,00,000 ಬರೋದೇ ಇಲ್ಲ, ನಮಗೆ ಬರೋದೇ 20,000, ನಮ್ಗೆ ಬರೋದೇ 30,000 ತಿಂಗಳಿಗೆ, ನಾವು ಹೇಗೆ ಇನ್ವೆಸ್ಟನ್ನು ಮಾಡ್ಬೋದು ಇದನ್ನು ಸಹ ನಾವು ತಿಳ್ಕೊಳೋದಾದ್ರೆ, ಸೊ ನೋಡಿ ಅದರಲ್ಲೇ ಹೇಳ್ಬೋದು, ಅದರಲ್ಲೇ ಪರ್ಸೆಂಟೇಜ್ನ ಹಾಕ್ಕೊಳ್ಳಿ. 20,000 ಅಂತಂದ್ರೆ 10,000 ಮನೆ ಖರ್ಚಿಗೆ ಇಟ್ಕೊಳ್ಳಿ, ಇನ್ನು 10,000ದಲ್ಲಿ ಒಂದು 20% ಅಂತಂದ್ರೆ ಎಷ್ಟಾಗತ್ತಾ? 4,000. ಸೊ ಅಷ್ಟನ್ನೇ ಇನ್ವೆಸ್ಟ್ ಮಾಡ್ತೀರಿ ಪ್ರತಿ ತಿಂಗಳು ಅಷ್ಟೇ.
ಓಕೆನಾ. ಸೊ ಈ ರೀತಿ ಒಂದು ಪ್ಲಾನಿಂಗ್ ಇದ್ರೆ ಸೊ ನೀವು ಖಂಡಿತವಾಗ್ಲೂ ರಿಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ 1 ತಿಂಗಳು 2 ತಿಂಗಳು 1 ವರ್ಷ ಫಾಲೋ ಮಾಡೋದಲ್ಲ, ಪ್ರತಿದಿನ ಲೈಫ್ ಲಾಂಗ್ ಫಾಲೋ ಮಾಡಿದ್ರೆ ಸೊ ನೀವು ಖಂಡಿತವಾಗ್ಲೂ ರಿಚ್ ಆಗ್ಬೋದು. ಅಥವಾ ಸೊ ನಾವು ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ, ನಮ್ಗೆ ಈಗಾಗಲೇ ಸಾಲಾಗ್ಲಿದೆ, ನಾವು ಪ್ರತಿ ತಿಂಗಳು ಈಗ EMI ಕಟ್ತಿದೀವಿ ಅಂತಿದ್ರೂ ಸಹ ಏನ್ ಮಾಡ್ಬೋದು, ನಾವು ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂತಂದ್ರೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಯಾವ ರೀತಿ, ಈಗ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀರಾ, ಕೆಲಸ ಮಾಡಿದ್ದ ಬಂದ್ಮೇಲೆ ಒಂದು ಸ್ಮಾಲ್ ಬಿಸ್ನೆಸ್, ನೀವೇನಾದ್ರು ಎಜುಕೇಟೆಡ್ ಆಗಿದ್ರೆ ಒಂದು ಟ್ಯೂಷನ್ ಅನ್ನು ನಡೆಸಿ, ಅಥವಾ ಇಲ್ಲ ಒಂದು ಸ್ಮಾಲ್ ಬಿಸ್ನೆಸ್ ಟೀ ಸ್ಟಾಲ್ ಇಡೋದು. ಸೊ ಈ ರೀತಿ ನಿಮಗೆ ಯಾವುದೋ ಒಂದು ಇನ್ಕಮ್ ಸೋರ್ಸ್ ಬರ್ತಿದ್ರೆ ಸೊ ಅದನ್ನು ಸಹ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರತ್ತ. ಸೊ ಪ್ಲಾನಿಂಗ್ಸ್ ಇರಬೇಕಷ್ಟೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅನ್ನ ಯಾವ ರೀತಿ ನೀವು ಜನರೇಟ್ ಮಾಡ್ಕೋಬೇಕಂತ ಹೇಳಿ. ಸೊ ಇದು ಮೊದಲನೇ ರೂಲು. ಎರಡನೇ ರೂಲ್ ಬಂದ್ಬಿಟ್ಟು ಹೋಮ್ ಲೋನ್ಗೆ ಸಂಬಂಧಪಟ್ಟಂತ. ಅದೇ ಹೇಳಿದ್ನಲ್ಲ, ಈಗ ಒಬ್ಬ ವ್ಯಕ್ತಿ ದುಡಿದಿದ್ರೆ ಅವನ ಕನಸೇನಾಗಿರತ್ತ, ಒಂದು ಚೆನ್ನಾಗಿರೋ ಒಂದು ಮನೇನ ಕಟ್ಕೋಬೇಕು ಅಂತ ಹೇಳಿರ್ತ. ಸೊ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಸಿಟೀಸ್ ಕಡೆ ಎಲ್ಲ ನಾವೇ ಜಾಗವನ್ನ ತೆಗಿಬೇಕಾಗಿರತ್ತ, ಮತ್ತೆ ನಾವೇ ಹೋಮ್ ಲೋನ್ ಅನ್ನ ಮಾಡಿಸ್ಕೊಂಡು ಮನೆಯನ್ನ ಕಟ್ಕೊಂತಕ್ಕಂತಹ ಪರಿಸ್ಥಿತಿ ನಮ್ಗಿರತ್ತ. ಆದ್ರೆ ಈಗ ಹಳ್ಳಿ ಕಡೆ, ವಿಲೇಜ್ ಕಡೆ ನೋಡೋದಾದ್ರೆ ಸೊ ಅವ್ರಿಗೆ ಜಮೀನ್ ಇರತ್ತ, ಜಮೀನಲ್ಲಿ ಮಾತ್ರ ಮನೆ ಕಟ್ಟೋತೀರ ಇರತ್ತ. ಸೊ ಅವ್ರೇನಿಲ್ಲ, ಅವರು ಇನ್ವೆಸ್ಟ್ ಅನ್ನ ಮಾಡಿದ್ರೆ ಎಲ್ಲಾದ್ರೂ ಸೊ ಅದ್ರಲ್ಲಿ ಬರ್ತಕ್ಕಂತಹ ರಿಟರ್ನ್ಸ್ಗಳು ಮತ್ತೆ ಎಲ್ಲವನ್ನು ಹಣ ಸೇರಿಸಿ ನೀವು ಒಂದೇ ಸರಿ ಮನೆಯನ್ನ ಕಟ್ಬೋದು. ಇಲ್ಲ ಅಂತಂದ್ರೆ ಕೆಲವೊಬ್ರು ಮೊದಲಿಗೆ ಏನ್ ಮಾಡ್ತಾರೆ, ಜಮೀನನ್ನ ತಗೋಬೇಕು, ಆಮೇಲೆ ಹೋಮ್ ಲೋನ್ ಅನ್ನ ಮಾಡಿಸಿ ಮತ್ತೆ ಮನೆ ಕಟ್ತಕ್ಕಂತಹ ಪರಿಸ್ಥಿತಿನೂ ಸಹ ಇರುತ್ತೆ. ಸೊ ನೋಡಿ, ಈಗ ಎರಡನೇ ರೂಲು ಹೋಮ್ ಬೈಯಿಂಗ್ ರೂಲ್ ಅಂತ ಹೇಳಿ. ಈಗ ನಿಮ್ಮ ವಾರ್ಷಿಕ ಆದಾಯ 15 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ನೀವು ಅದನ್ನು ನಿಮ್ಮ ಆನ್ಯುವಲ್ ಇನ್ಕಮ್ಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ವಾರ್ಷಿಕ ಆದಾಯ 15 ಲಕ್ಷ ಇದೆ ಅಂತಂದ್ರೆ 15 ಲಕ್ಷ ಇಂಟು 3 ಹಾಕೊಳ್ಳಿ, ಇಂಟು 3 ಹಾಕಿದ್ರೆ 45 ಲ್ಯಾಕ್ಸ್ ಬರುತ್ತೆ. ಈ 45 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ನೀವು ತಗೊಳ್ತಕ್ಕಂತಹ ಮನೆ. ಸೊ ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಜಾಗ ಜೊತೆಗೆ ಮನೆಯನ್ನ ಹೊಸದಾಗಿ ಕಟ್ಟಿರೋದಲ್ಲ ಅದನ್ನ ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ರಿಸ್ಕ್ ಯಾಕೆ, ಒಂದೇ ಸರಿ ಜಾಗನೂ ಇರುತ್ತೆ ಅಂಡ್ ಮನೇನೂ ಇರುತ್ತೆ ಅಂತ ಹೇಳಿ. ಸೊ ಅದನ್ನೆಲ್ಲ ಮೊದಲಿಗೆ ನೀವು ಏರಿಯಾ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಮನೇನ ತಗೊಳ್ಳೋದು ಒಳ್ಳೇದು. ಓಕೆನಾ. ಸೊ ಆ ರೀತಿನೂ ಸಹ ತಗೋಬಹುದು. ಅಥವಾ ನಮ್ದು ಆಲ್ರೆಡಿ ಪ್ಲೇಸ್ ಇದೆ, ನಾನು ಓನ್ಲಿ ಮನೆ ಕಟ್ಬೇಕಂತಂದ್ರೆ ನೀವು ಹೋಮ್ ಲೋನ್ ಅನ್ನ ಮಾಡಿಸ್ಕೊಂಡು ಅಥವಾ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಮುಖಾಂತರ ನೀವು ಕಟ್ಬೋದು ಮನೆಯನ್ನ. ಇಲ್ಲ ನಾನು ಹೋಮನ್ನೇ ತಗೋಬೇಕು, ಕಟ್ಟಿರ್ತಕ್ಕಂತಹ ಮನೆ ತಗೋಬೇಕಂತಂದ್ರೆ ನಿಮ್ಮ ವಾರ್ಷಿಕ ಆದಾಯ ಇಂಟು 3 ಅನ್ನ ಹಾಕೊಂಡು ಸೊ ನೀವೇನ್ ಮಾಡ್ಬೋದಾಗಿರತ್ತ ಅಂತಂದ್ರೆ ಹೋಮ್ ಲೋನ್ ಅನ್ನ ಪರ್ಚೇಸ್ ಮಾಡ್ಕೋಬಹುದಾಗಿರತ್ತ. ಸೊ ಅದರ ಮುಖಾಂತರ EMI ಕಟ್ತಿರ್ಬೇಕಾಗಿರುತ್ತೆ, ಅದನ್ನು ಸಹ ನಾನು ಹೇಳ್ತೀನಿ. ಓಕೆನಾ. ಸೊ 45 ಲಕ್ಷದ ಮನೆಯನ್ನ ನೀವು ನೋಡ್ಕೋಬಹುದಾಗಿರುತ್ತೆ. ಅದಕ್ಕಿಂತ ಹೆಚ್ಚಾದ್ರೆ ಸೊ ನಿಮ್ಗೆ EMI ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗುತ್ತಾ, ಅದನ್ನೆಲ್ಲ ನೀವು ನೋಡ್ಕೋಬೇಕು ಮೊದಲಿಗೆ ಹೋಮ್ ಲೋನ್ ಅನ್ನ ತಗೊಳ್ತಿದ್ರ ಅಂತಿದ್ರೆ. ಅಥವಾ ಈಗ ನಾನು ಸಹ ದುಡಿತಿದ್ದೀನಿ, ನಮ್ಮ ಹೆಂಡತಿನೂ ಸಹ ದುಡಿತಿದ್ರೆ, ಅವರ ವಾರ್ಷಿಕ ಆದಾಯ ಒಂದು 10 ಲಕ್ಷ ಇದೆ, ನನ್ನ ವಾರ್ಷಿಕ ಆದಾಯ ಒಂದು 15 ಲಕ್ಷ ಇದೆ. ಆವಾಗ ನಾವು ಎಷ್ಟು ಅಮೌಂಟ್ನ ಹೋಮ್ ಅನ್ನ ಪರ್ಚೇಸ್ ಮಾಡ್ಬೋದು ಅಂತಂದ್ರೆ, ಈಗ ನಿಮ್ಮ ಸ್ಯಾಲ್ರಿ ವಾರ್ಷಿಕ ಆದಾಯ ಬಂದ್ಬಿಟ್ಟು 15 ಲಕ್ಷ ಇದೆ, ಅದೇ ರೀತಿ ನಿಮ್ಮ ಹೆಂಡತಿಯವರ ವಾರ್ಷಿಕ ಆದಾಯ ಒಂದು 10 ಲಕ್ಷ ಇದೆ ಅಂತ ತಿಳ್ಕೊಂಡ್ರೆ ಸೊ ನೀವು ಒಂದು 75 ಲ್ಯಾಕ್ಸ್ ಅಲ್ಲಿ ಒಂದು ಫ್ಲಾಟ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದಾಗಿರತ್ತೆ. ಸೊ ಹಾಗಿದ್ರೆ ನಮ್ಮ ವಾರ್ಷಿಕ ಆದಾಯ ತುಂಬಾ ಕಡಿಮೆ ಇದೆ. ಸೊ ಹಾಗಿದ್ರೆ ನಾವು ಈಗ 75 ಲ್ಯಾಕ್ಸ್ ಹೋಮ್ ಅನ್ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ, ಖಂಡಿತವಾಗ್ಲೂ ಆಗುತ್ತೆ, ಬಟ್ ನಿಮ್ಗೆ EMI ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಿಮ್ಮ ವಾರ್ಷಿಕ ಆದಾಯ ಇಂಟು 3 ಹಾಕೊಳ್ಳಿ. ಸೊ ಆವಾಗ ಬರ್ತಕ್ಕಂತಹ ವ್ಯಾಲ್ಯೂ ಆಧಾರದ ಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇಲ್ಲ ಸರ್ ನಾವು ಈಗಾಗಲೇ ಇನ್ವೆಸ್ಟ್ ಅನ್ನ ಮಾಡಿದ್ರಿ, ಸೊ ಅದ್ರಲ್ಲಿ ಈಗ ಹಣ ಬಂದಿದೆ, ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತಿದ್ರೆ ಎಸ್ ಖಂಡಿತವಾಗ್ಲೂ ಮಾಡ್ಬೋದು. ಯಾರಿಗೆ ನಾನು ಹೇಳ್ತಿರೋದು, ಈಗೀಗಲೇ ಜಾಬ್ಗೆ ಸೇರ್ಕೊಂಡಿದ್ರೆ ಅವ್ರು ಈಗ ಇನ್ವೆಸ್ಟ್ ಅನ್ನ ಮಾಡಬೇಕು ಅಂತಿದ್ರೆ ಸೊ ಅಂಥವರಿಗೆ ಈ ಒಂದು ಪ್ಲಾನಿಂಗ್ ಅನ್ನ ನೀಡಿರ್ತಕ್ಕಂಥದ್ದು. ಅದೇ ನಿಮ್ಮ ವಾರ್ಷಿಕ ಆದಾಯ ಇಂಟು 3 ಹಾಕೊಳ್ಳಿ, ಬರ್ತಕ್ಕಂಥ ವ್ಯಾಲ್ಯೂ ಆಧಾರದ ಮೇಲೆ ನೀವೇನ್ ಮಾಡ್ಬೋದು, ನಿಮ್ಮ ಫ್ಲಾಟ್ ಅನ್ನ ಪರ್ಚೇಸ್ ಮಾಡ್ಕೋಬೋದಾಗಿರತ್ತ. ಅಥವಾ ನಮ್ಮ ಸ್ಯಾಲ್ರಿನೇ ಅಷ್ಟಿಲ್ಲ ಸರ್, ನಮ್ಮ ಸ್ಯಾಲ್ರಿ 10,000 20,000 ಇದೆ ತಿಂಗಳಿಗೆ, ನಾವು ಹೇಗೆ ಫ್ಲಾಟ್ ಅನ್ನ ಪರ್ಚೇಸ್ ಮಾಡೋದು ಅಂತಂದ್ರೆ ಏನಿಲ್ಲ, ನಿಮ್ಮ ಇನ್ಕಮ್ ಸೋರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಆಮೇಲೆ ನೀವು ಟ್ರೈ ಮಾಡಿ ಮನೆಯನ್ನ ಪಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್, ಈಗ ಹೋಮ್ ಲೋನ್, ಈಗ ಬ್ಯಾಂಕಲ್ಲೂ ಸಹ ಲೋನ್ ಕೊಡ್ತಾರೆ, ಅಥವಾ ನೀವು ಡೈರೆಕ್ಟ್ ಕ್ಯಾಶ್ ಅನ್ನ ಕೊಟ್ಟು ಸಹ ಪರ್ಚೇಸ್ ಮಾಡ್ಬೋದು. ಈಗ ಹೋಮ್ ಲೋನ್ ಅನ್ನ ಪಡ್ಕೊಂತಿದ್ರ ಅಂತಂದ್ರೆ ಲೋನ್ ಪಡ್ಕೊಂಡಿದ ನಂತರ 20% ಲೋನಲ್ಲಿ 20% ಅಮೌಂಟ್ ಅನ್ನ ನೀವು ಮೊದಲಿಗೆನೆ ನೀಡ್ಬಿಡಿ. ಆಮೇಲೆ 80%ಗೋಸ್ಕರ ನೀವು EMI ಸೆಟಪ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲ ಸರ್ ನಮ್ಮ ಹತ್ರ ಈಗ 20% ಇಲ್ಲ ಅಂತಂದ್ರೆ 20% ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಅಷ್ಟು ಅಮೌಂಟ್ ಅನ್ನ ನೀವು ಗಳಿಸ್ಕೊಂಡು ಹೂಡಿಕೆ ಮಾಡಿಕೊಂಡು ಆಮೇಲೆ ನೀವು ಟ್ರೈ ಮಾಡೋದು ಒಳ್ಳೆಯದು. ಮತ್ತೆ ಈಗ ನೀವು ಹೋಮ್ ಲೋನ್ ಅನ್ನ ಪಡ್ಕೊಂಡಿದ್ರಾ, ಅದರ EMI ಎಷ್ಟಿರ್ಬೇಕಂತಂದ್ರೆ ನಿಮ್ಮ ಸ್ಯಾಲರಿಯಲ್ಲಿ
30%ಗಿಂತ ಕಡಿಮೆ ಇರೋ ಥರ ನೀವು ನೋಡಿಕೊಂಡು EMIನ ನೀವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬ್ಯಾಂಕಲ್ಲೂ ಅಷ್ಟೇ ನಿಮಗೆ ಹೋಮ್ ಲೋನನ್ನು ಕೊಡಬೇಕಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಕೊಡ್ತಕ್ಕಂಥದ್ದು. ಸಿಬಿಲ್ ಸ್ಕೋರ್ ಅಂತಂದ್ರೆ ಈಗಾಗಲೇ ಹೇಳಿದ್ದೆ ನಾನು, ನೀವು ಈ ಹಿಂದೆನೇ ಲೋನ್ ಏನಾದರೂ ತಗೊಂಡಿದ್ರೆ ಸೊ ಆ ಒಂದು ಲೋನನ್ನು ನೀವು ಪ್ರತಿ ತಿಂಗಳು EMI ಮುಖಾಂತರ ಕಟ್ತಿದ್ರಾ ಅಥವಾ ಎಷ್ಟು ತಿಂಗಳು ಸ್ಕಿಪ್ ಮಾಡಿದ್ರೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಲೋನನ್ನು ನೀಡ್ತಕ್ಕಂಥದ್ದು. ಓಕೆನಾ, ನೀವು EMIನ ಕಟ್ತಿದ್ದೀರ ಅಂತಂದ್ರೆ ಸೊ ನಿಮ್ಮ ಸ್ಯಾಲ್ರಿಯಲ್ಲಿ ನಿಮ್ಮ EMI ಕಟ್ತಿರಲ್ಲ ಆ ಅಮೌಂಟು 30%ಗಿಂತ ಕಡಿಮೆ ಇರೋ ಥರ ನೋಡಿಕೊಂಡು ಸೊ ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ರಿಚ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಆ್ಯಂಡ್ ಒಳ್ಳೆ ಮನೇನು ಸಹ ನೀವು ಪರ್ಚೇಸ್ ಮಾಡ್ಕೋಬೋದಾಗಿರುತ್ತೆ. ಇದು 2ನೇ ರೂಲು. 3ನೇ ರೂಲನ್ನು ನಾವು ತಿಳ್ಕೊತಾ ಹೋಗೋಣ. ಪ್ರತಿಯೊಬ್ಬರು ಸಹ ಕೆಲ್ಸಕ್ಕೆ ಹೋದ್ಮೇಲೆ ಒಂದು ಬೈಕ್ ಬೇಕು, ಒಂದು ಕಾರ್ ಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ತಗೊಳ್ಳೋದಕ್ಕೂ ಸಹ ಟ್ರೈ ಮಾಡಿರ್ತಾರೆ. ಸೊ ನಿಮ್ಮ ಕಾರ್ ಯಾವ ರೇಟಿಂದ ಯಾವ ರೇಟ್ನ ಒಳಗಡೆ ತಗೊಂಡ್ರೆ ನಿಮ್ಮ ಪರಿಸ್ಥಿತಿಗೆ ಒಳ್ಳೆಯದು ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ತುಂಬಾನೇ ಮುಖ್ಯ. ಈಗ ನೋಡಿ, ನೀವು ಒಂದು 10 ಲಕ್ಷ ಕೊಟ್ಟು ಒಂದು ಕಾರನ್ನ ಪರ್ಚೇಸ್ ಮಾಡಿದ್ರ ಅಂತ ತಿಳ್ಕೊಳ್ಳೋಣ. 10 ಲಕ್ಷದ ಕಾರನ್ನು ನೀವು ಪರ್ಚೇಸ್ ಮಾಡಿ ಒಂದು 2 ವೀಕ್ಸ್ 3 ವೀಕ್ಸ್ ಅದನ್ನು ಯೂಸ್ ಮಾಡಿ ಅದರಲ್ಲಿ ಏನಾದರೂ ಸರಿ ಇಲ್ಲ, ನಾವು ಮತ್ತೆ ರಿಟರ್ನ್ ಕೊಡ್ಬೇಕಂತಂದ್ರೆ 10 ಲಕ್ಷಗೆ ಅವ್ರು ತಗೊಳ್ಳೋದಿಲ್ಲ. ಬಿಕಾಸ್ ಅದು ಸೆಕೆಂಡ್ ಹ್ಯಾಂಡ್ಲಾಗಿ ಒಂದು 2 ಲಕ್ಷ ಅಂತೂ ಕಡಿಮೆ ಮಾಡೇ ಮಾಡ್ತಾರೆ. ಸೊ ಈ ರೀತಿ ಆಗತ್ತೆ. ಅದಕ್ಕೋಸ್ಕರ ಕಾರನ್ನ ಪರ್ಚೇಸ್ ಮಾಡುವಾಗ ಚೆನ್ನಾಗಿರ್ತಕ್ಕಂಥದ್ದನ್ನ ನೋಡಿ, ಅಮೌಂಟ್ ಎಲ್ಲ ನಿಮಗೆ ಅಡ್ಜಸ್ಟ್ ಆಗಬೇಕು. ಓಕೆನಾ, ಸೊ ನಿಮ್ಮ ಇನ್ಕಮ್ಗೆ ಆ್ಯಂಡ್ ನಿಮ್ಮ ಕಾರ್ನ ಪ್ರೈಸ್ಗೆ ಎಲ್ಲವನ್ನು ಸಹ ಅಡ್ಜಸ್ಟ್ ಮಾಡಿಕೊಂಡು ಸೊ ನೀವೇನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಕೋಬೋದಾಗಿರುತ್ತೆ. ಕಾರ್ನ ವ್ಯಾಲ್ಯೂ ಎಷ್ಟು ಇದ್ದರೆ ನಿಮಗೆ ಒಳ್ಳೆಯದು ಇದನ್ನು ನಾವು ತಿಳ್ಕೊಳೋದಾದ್ರೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ಆ್ಯನ್ಯುಯಲ್ ಇನ್ಕಮ್ಗಿಂತ ಕಡಿಮೆನೇ ಇರಬೇಕು ನೀವು ಈಗ ಪರ್ಚೇಸ್ ಮಾಡ್ತಕ್ಕಂತಹ ಕಾರ್. ಓಕೆನಾ, ಇಲ್ಲ ಅಂತಂದರೆ ಸೊ ನಿಮ್ಮ ಆ್ಯನ್ಯುಯಲ್ ಇನ್ಕಮನ್ನು ಇನ್ಕ್ರೀಸ್ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಕಾರ್ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನನಗೆ ಅರ್ಜೆಂಟ್ ಬೇಕಂತಂದ್ರೆ ನಿಮ್ಮ ಆ್ಯನ್ಯುಯಲ್ ಇನ್ಕಮ್ಗಿಂತ ಕಡಿಮೆ ಇರ್ತಕ್ಕಂತಹ ಕಾರನ್ನು ಸೊ ನೀವೀಗ ಪರ್ಚೇಸನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಈಗ ಪರ್ಚೇಸನ್ನು ಮಾಡ್ತೀರಾ ಒಂದು ಕಾರನ್ನು, ಅದು ಸಹ EMIಲಿ ಅಂತ ತಿಳ್ಕೊಳ್ಳೋಣ. EMIಲಿ ನೀವೇನಾದರೂ ಕಾರನ್ನು ತಗೊತಿದ್ದೀರ ಅಂತಂದ್ರೆ ಸೊ ಮೊದಲಿಗೆ 20% ಡೌನ್ ಪೇಮೆಂಟನ್ನು ನೀವು ಕೊಟ್ಬಿಡ್ಬೇಕಾಗತ್ತೆ. ಇನ್ನು ಉಳಿದಿರ್ತಕ್ಕಂಥ 80%ಅನ್ನು ನೀವು EMI ಮುಖಾಂತರ ತೀರಿಸಬೇಕಾಗಿರುತ್ತೆ. ಆ್ಯಂಡ್ ಟೆನ್ಯೂರು ಅಷ್ಟೇ, ಟೆನ್ಯೂರನ್ನು 4 ವರ್ಷದ ಒಳಗಡೆನೆ ನೀವು ಇರೋ ಥರ ನೋಡ್ಕೋಬೇಕು ಟೆನ್ಯೂರು. ಓಕೆನಾ, ಸೊ 4 ವರ್ಷ ದಾಟೋದಕ್ಕೆ ಬೇಡ. ಸೊ 4 ವರ್ಷದ ಒಳಗಡೆ ಇರೋ ಥರ ನೀವು ನೋಡ್ಕೊಳ್ಳಿ. ಮತ್ತು ನಿಮ್ಮ EMIನ ಪ್ರೈಸ್ ಎಷ್ಟಿರಬೇಕಂತಂದ್ರೆ ನಿಮ್ಮ ಮಂತ್ಲಿ ಇನ್ಕಮಲ್ಲಿ ಲೆಸ್ ದ್ಯಾನ್ 10% ಅಷ್ಟು ಇರೋ ಥರ ನೋಡ್ಕೊಳ್ಳಿ. ಓಕೆನಾ, ನಿಮ್ಮ EMIಯನ್ನು. ಓಕೆನಾ, ಇದು 3ನೇ ರೂಲ್ಸ್. ಮತ್ತು 4ನೇ ರೂಲ್ ಯಾವುದಂತಂದರೆ ಮೊಬೈಲಲ್ಲಿ ಈಗಿನ ಕಾಲದಲ್ಲಿ ಹಲವಾರು ಕಂಪನಿಗಳ ಮೊಬೈಲ್ಸ್ಗಳು ನಿಮಗೆ ಅವೈಲಬಲ್ ಇರುತ್ತೆ. ಎಲ್ಲ ಮೊಬೈಲ್ಸ್ಗಳನ್ನು ನಾವು ಯೂಸ್ ಮಾಡೋದು ಮಾತಾಡೋದಕ್ಕೇನೆ. ಓಕೆನಾ, ಸೊ ಈಗ ಮೊಬೈಲಲ್ಲಿ ಬೇರೆ ಬೇರೆ ತರಹದ ಕಂಪ್ನಿಗಳಿದೆ ಅಂತ ಹೇಳಿದ್ನಲ್ಲ, ಅದರ ಪ್ರೈಸಸ್ ಸಹ ಕಂಪ್ನಿ ಮೇಲೇ ಡಿಪೆಂಡ್ ಆಗಿರುತ್ತೆ. 5,000ಕ್ಕೂ ಮೊಬೈಲ್ ಸಿಗುತ್ತೆ, 1 ಲಕ್ಷಕ್ಕೂ ಸಹ ಮೊಬೈಲ್ ಸಿಗುತ್ತೆ, 2 ಲಕ್ಷಕ್ಕೂ ಸಹ ಈಗ ಮೊಬೈಲ್ಗಳು ಸಿಗ್ತಕ್ಕಂಥದ್ದು. ಸೊ ಈಗ ನೋಡಿ, ಈಗ ಒಬ್ಬ ವ್ಯಕ್ತಿಗೆ ಸ್ಯಾಲ್ರಿ 20,000 ತಿಂಗಳಿಗೆ ಬರ್ತಿದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ಆಫರ್ ನಡೀತಿದೆ, ಡಿಸ್ಕೌಂಟ್ ಮುಖಾಂತರ ಒಂದು ಮೊಬೈಲ್ 2 ಲಕ್ಷದ್ದು 1.5 ಲಕ್ಷಕ್ಕೆ ಸಿಗ್ತಿದೆ ಅನ್ನೋಷ್ಟರೊಳಗಡೆ ಏನು ಮಾಡ್ತಾರೆ, EMI ಹಾಕ್ಸ್ಕೊಂತಾರೆ. ಇಲ್ಲಾಂತಂದ್ರೆ ಎಲ್ಲೋ ಸಾಲನೋ ಮಾಡಿ ಮೊಬೈಲನ್ನು ಪರ್ಚೇಸ್ ಮಾಡ್ತಾರೆ. ಬಟ್ EMI ಕಟ್ಟಬೇಕಾದ್ರೆ ನಿಮ್ಗೇನೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ನಿಮ್ಮ ಇನ್ಕಮ್ ಮಂತ್ಲಿ ಎಷ್ಟಿದೆ, 20K ಇದೆ. ಸೊ ನಾನು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡೋದಕ್ಕೂ ಸಹ ಅದು ಪ್ರಾಬ್ಲಮ್ ಆಗ್ತಕ್ಕಂಥ ಕಾರಣದಿಂದ ನಾನೀಗ ಒಂದು ಸ್ಮಾಲ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ ಎಷ್ಟು ಪ್ರೈಸಲ್ಲಿ ಇದ್ದರೆ ನಿಮಗೆ ಒಳ್ಳೆಯದು ಇದನ್ನು ನಾವು ತಿಳ್ಕೊಳೋದಾದರೆ, ಸೊ ನೋಡಿ, ನಿಮ್ಮ ಮೊಬೈಲ್ನ ರೇಟಿಂಗ್ ಬಂದುಬಿಟ್ಟು ನಿಮ್ಮ ಆ್ಯನ್ಯುಯಲ್ ಇನ್ಕಮಲ್ಲಿ 2% ಇರಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಈಗ ನೋಡಿ, ನಿಮ್ಮ ವಾರ್ಷಿಕ ಆದಾಯ 15 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ 2% ಅಂತಂದರೆ 30,000 ನಿಮ್ಮ ಮೊಬೈಲ್ನ ರೇಟ್ ಆಗಿರಬೇಕು. ಅಥವಾ ಇಲ್ಲ ನಾನು 50,000ದ್ದು 1 ಲಕ್ಷದ ಮೊಬೈಲ್ ತಗೊತೀನಿ, ನನ್ನ ಹತ್ರ ಸೇವಿಂಗ್ಸ್ ಇದೆ ಅಂತಿದ್ರೆ ಸೊ ನೀವು ಖಂಡಿತವಾಗ್ಲೂ ಗೋ ಫಾರ್ ಇಟ್, ಅದನ್ನ ತಗೋಬೋದು ನೀವು. ಇಲ್ಲ ನಾನು ಈಗಷ್ಟೇ ಜಾಬ್ಗೆ ಸೇರಿರ್ತಕ್ಕಂಥದ್ದು, ಸೊ ನನ್ನ ಸ್ಯಾಲ್ರಿ 20K ಇದೆ, ಸೊ ನಾನು ಯಾವ ರೇಂಜು ತಗೋಬೇಕಂತಂದ್ರೆ ಸೊ ನೀವು ಅದೇ ನಿಮ್ಮ ವಾರ್ಷಿಕ ಆದಾಯದಲ್ಲಿ ಒಂದು 2% ಇರೋ ರೀತಿ ನೀವು ನೋಡಿಕೊಂಡ್ರೆ ಸೊ ನಿಮಗೇನೆ ಬೆಟರ್. ಆ್ಯಂಡ್ ನೆಕ್ಸ್ಟ್ 5th ರೂಲನ್ನು ನಾವು ತಿಳ್ಕೊತಾ ಹೋಗೋಣ. ಅದೇ ಕ್ರೆಡಿಟ್ ಕಾರ್ಡ್ ಈಗಂತೂ ಸಹ ಎಲ್ಲರಿಗೂ ಸಹ ಸಿಗ್ತಿದೆ. ಸೊ ಕ್ರೆಡಿಟ್ ಕಾರ್ಡನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನೇ ನೀವು ಯೂಸ್ ಮಾಡಬೇಕು. ಸೊ ಜಾಸ್ತಿ ಲಿಮಿಟನ್ನು ಕ್ರಾಸ್ ಮಾಡಿ ಯೂಸ್ ಮಾಡೋ ಹಾಗೆ ಇರೋದಿಲ್ಲ. ಸೊ ಅದು ಸಹ ಲಿಮಿಟನ್ನು ಸಹ ಬ್ಯಾಂಕ್ ಕಡೆಯಿಂದನೇ ಸೆಟ್ ಮಾಡಿ ಕೊಡ್ತಾರೆ. ಸೊ ನಿಮ್ಮ ಇನ್ಕಮ್ ಮಂತ್ಲಿಗೆ ಜಾಸ್ತಿ ಇದ್ದರೆ ಸೊ ಜಾಸ್ತಿ ಲಿಮಿಟ್ ಕೊಡ್ತಾರೆ, ಕಡಿಮೆ ಇದ್ದರೆ ಕಡಿಮೆ ಲಿಮಿಟನ್ನು ಸೆಟ್ ಮಾಡಿಕೊಡ್ತಾರೆ. ಸೊ ಆ ರೀತಿ ಇರುತ್ತೆ.
ಯೂಸೇಜ್ ಲಿಮಿಟ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಬಂದ್ಬಿಟ್ಟು 1,00,000 ಇದೆ. ಸೊ ನೀವು ಹಾಗಿದ್ರೆ ಎಷ್ಟು ಖರ್ಚು ಮಾಡಬೇಕು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಂತಂದ್ರೆ, ಲಿಮಿಟ್ 1,00,000 ಇರೋ ಕಾರಣದಿಂದ ಅದರಲ್ಲಿ 30% ಅಂತಂದ್ರೆ 30,000ವರೆಗೂ ಸಹ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹಣವನ್ನ ಖರ್ಚು ಮಾಡಬಹುದು. ಸೊ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್ ಕೊನೆಯ ಇಂಪಾರ್ಟೆಂಟ್ ರೂಲ್ ಬಂದ್ಬಿಟ್ಟು ರೂಲ್ ಫಾರ್ 72 ಅಂತ ಹೇಳಿ. 72 ರೂಲ್ ಯಾವ್ದಿದು, ಇದನ್ನ ನಾವು ತಿಳ್ಕೊಂತ ಹೋಗೋಣ. ಸೊ ನೋಡಿ, ಈಗ ಎಲ್ಲರೂ ಸಹ ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತಿರ್ತೀರ. ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ರಿಟರ್ನ್ಸ್ ಜನರೇಟ್ ಆಗುತ್ತೆ, ನಮ್ಗೆ ಜಾಸ್ತಿ ಹಣ ಬರುತ್ತೆ ಅಂತ ಹೇಳಿ ಕೆಲವರು ಥಿಂಕ್ ಅನ್ನ ಮಾಡಿರ್ತೀರಾ. ಸೊ ಅದೇ ಈ ರೂಲ್ ಫಾರ್ 72 ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ, ಅಥವಾ 5 ಲಕ್ಷನೇ ಇದೆ ಅಂತ ತಿಳ್ಕೊಳ್ಳೋಣ. 5 ಲಕ್ಷ ಎಷ್ಟು ವರ್ಷ ನೀವು ಇನ್ವೆಸ್ಟ್ ಮಾಡ್ತೀರಾ? 5 ಲಕ್ಷವನ್ನ ಅದು ಎಷ್ಟು ವರ್ಷಕ್ಕೆ 5 ಲಕ್ಷದಿಂದ 10 ಲಕ್ಷಕ್ಕೆ ಡಬಲ್ ಆಗುತ್ತೆ. ಇದನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಒಂದು ರೂಲ್ ಫಾರ್ 72 ಅಂತ ಹೇಳಿ. ಈಗ 72 ಡಿವೈಡೆಡ್ ಬೈ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ರಿಟರ್ನ್ಸ್ ಎಷ್ಟು ಜನರೇಟ್ ಆಗುತ್ತಾ ಅಷ್ಟು ಪರ್ಸೆಂಟೇಜ್ ಹಾಕೊಳ್ಳಿ. 72 ಡಿವೈಡೆಡ್ ಬೈ ರಿಟರ್ನ್ಸ್ನ ಪರ್ಸೆಂಟೇಜ್ ಅದು ಹಾಕೊಂಡಿದ ತಕ್ಷಣ ಇಸ್ ಈಕ್ವಲ್ ಟು ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ವರ್ಷ ಬೇಕಾಗತ್ತೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗೋದಕ್ಕೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈಗ 72 ಡಿವೈಡೆಡ್ ಬೈ ಈಗ 12% ರಿಟರ್ನ್ಸ್ ಅನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಾರೆ. ಈಗ 72 ಡಿವೈಡೆಡ್ ಬೈ 12% ಅಂತ ಹಾಕೊಂಡೆ 6 ಇಯರ್ಸ್. ನಾನೇನಾದ್ರೂ 10 ಲಕ್ಷವನ್ನ 12% ರಿಟರ್ನ್ಸ್ ಅನ್ನ ಕೊಡ್ತಕ್ಕಂತಹ ಜಾಗದಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಸೊ ನನಗೆ 6 ವರ್ಷ ಬೇಕಾಗಿರುತ್ತೆ ನನ್ನ ಅಮೌಂಟು ಡಬಲ್ ಆಗೋದಕ್ಕೆ. ಓಕೆನಾ? ಸೊ ಇದನ್ನ ತಿಳ್ಕೊಬೇಕಾಗತ್ತೆ. ಅಥವಾ ರಿಟರ್ನ್ಸ್ ಕಡಿಮೆ ಇದೆ, 6% ಮಾತ್ರ ಇದೆ, ಆವಾಗ 72 ಡಿವೈಡೆಡ್ ಬೈ 6% ಅಂತಂದ್ರೆ 12 ವರ್ಷ. ನಾನೇನಾದ್ರೂ 6% ರಿಟರ್ನ್ಸ್ ಕೊಡ್ತಕ್ಕಂತಹ ಜಾಗದಲ್ಲಿ 10 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಸೊ 10 ಲಕ್ಷ 20 ಲಕ್ಷ ಆಗೋದಕ್ಕೆ 6% ರಿಟರ್ನ್ಸ್ ಜಾಗದಲ್ಲಿ 12 ವರ್ಷ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಸೊ ನೀವು ಇನ್ವೆಸ್ಟ್ ಅನ್ನ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ರೂಲ್ ಆಫ್ 72 ಅಂತ ಹೇಳಿ. ಸೊ 72 ಡಿವೈಡೆಡ್ ಬೈ ರಿಟರ್ನ್ಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು ಎಷ್ಟು ವರ್ಷ ಆಗುತ್ತೆ ಇದನ್ನ ನೀವು ಚೆಕ್ ಮಾಡಿಕೊಂಡು ಇನ್ವೆಸ್ಟ್ ಅನ್ನ ಮಾಡಿದ್ರೆ ಸೊ ನಿಮ್ಮ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಎಷ್ಟು ರಿಟರ್ನ್ಸ್ ಜನರೇಟ್ ಆಗುತ್ತೋ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಸೊ ಅದ್ರ ಮುಖಾಂತರ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ ಅನ್ನ ಮಾಡ್ಬೋದಾಗಿರುತ್ತೆ. ಈ 6 ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರ ಸೊ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನೀವು ಶ್ರೀಮಂತರಾಗೋದು ಖಂಡಿತ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಫಾಲೋ ಮಾಡೋದಲ್ಲ, ಪ್ರತಿದಿನ ಲೈಫ್ ಲಾಂಗ್ ಇದನ್ನ ಫಾಲೋ ಮಾಡ್ತಿದ್ರೆ ಮಾತ್ರನೇ. ಓಕೆನಾ? ಸೊ ಇದು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಓಕೆನಾ? ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಫೇಸ್ಬುಕ್ ಅಲ್ಲೂ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಫೇಸ್ಬುಕ್ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.